ಹುಣಸೂರಿನ ಹೈಟೆಕ್ ಆಸ್ಪತ್ರೆ ಶೀಘ್ರದಲ್ಲಿಯೇ ಸಾರ್ವಜನಿಕ ಸೇವೆಗೆ ಸಮರ್ಪಣೆ. ದಿನೇಶ್ ಗುಂಡೂರಾವ್, ಹುಣಸೂರು. ಮೇ 14 ಹುಣಸೂರು 100 ಹಾಸಿಗೆಗಳ ಹೈಟೆಕ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದರು. ಗುರುವಾರ ನಗರದ ಬಿಎಂ ಬೈಪಾಸ್ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ 31 ಕೋಟಿ 5 ಲಕ್ಷ ಕೋಟಿ ರು ವೆಚ್ಚದ ನೂತನ ಆಸ್ಪತ್ರೆಯ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಆಡಳಿತದಲ್ಲಿ ಅಂದಿನ ಶಾಸಕ ಎಚ್ಪಿ ಮಂಜುನಾಥ್ ಅವರ ವಿಶೇಷ ಕಾಳಜಿಯ ಮೇರೆಗೆ ಈ ಹೈಟೆಕ್ ಆಸ್ಪತ್ರೆಗೆ ಅನುದಾನ ನೀಡಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ನಂತರ ಬಂದ ಬಿಜೆಪಿ ಸರ್ಕಾರವು ಅನುದಾನ ಬಿಡುಗಡೆ ಮಾಡದೆ ಯೋಜನೆಯನ್ನ ನೆನೆಗುದಿಗೆ ತಳ್ಳಿತ್ತು. ಇದೀಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 9.5 ಕೋಟಿ ರು ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗೆ ವೇಗ ನೀಡಿದೆ. ಇನ್ನು 15 ದಿನಗಳಲ್ಲಿ ಕಟ್ಟಡದ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಅಗತ್ಯವಿರುವ 1.5 ಕೋಟಿ ರು ಅನುದಾನವನ್ನು ಶೀಘ್ರದಲ್ಲಿ ಬಿಡುಗಡೆಗೊಳಿಸಲಾಗುವುದು. ಆಸ್ಪತ್ರೆಗೆ ಅಗತ್ಯವಿರುವ ಯಂತ್ರೋಪಕರಣಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಮುಂದಿನ 2 ತಿಂಗಳೊಳಗೆ ಎಲ್ಲ ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿನ ಬದಲಾವಣೆಗಳ ಕುರಿತು ಮಾಹಿತಿ ನೀಡಿದ ಸಚಿವರು, ಹಿಂದೆ ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇತ್ತು. ನಾನು ಸಚಿವನಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ತಜ್ಞ ವೈದ್ಯರ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿದ್ದು, ಈಗಾಗಲೇ ರಾಜ್ಯದ 141 ತಾಲೂಕು ಆಸ್ಪತ್ರೆಗಳಲ್ಲಿ ನುರಿತ ತಜ್ಞರ ನೇಮಕಾತಿ ಪ್ರಕ್ರಿಯೆ ಯಶಸ್ವಿಯಾಗಿದೆ ಎಂದರು. ವರದಿ ಮಸೀಂ ಶರೀಫ್, ಪ್ರಜಾಪವರ್ ಟಿವಿ. ಅಷ್ಟೇ ಯಾವ ಆಯ್ತು ರೀ. ಈಗ ಅದೆಲ್ಲ ಮುಸ್ಲಿಂ ಹಿಂದೂ ಅಂತಲ್ಲ, ಆ ಮಕ್ಕಳಿಗೆ ತೊಂದರೆ ಇಲ್ಲದಿರೋ ಥರ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಸಿಗಬೇಕು. ಅದು ಬೇಕಾ ಬೇಡವಾ ಅಷ್ಟೇ ನಾನು ಹೇಳುವಂಥದ್ದು. ಈಗ ಕುಂಕುಮ ಹಾಕೊಂಬಂದು ಹಾಕೊಂಬರ್ಬೇಡಿ ಅಂತ ಹೇಳೋಕ್ಕಾಗ್ತದ? ಆಗಲ್ಲ. ನಮ್ಮ ಬೇರೆ ಬೇರೆ ಥರ ಅವರು ಸಹಜ ಪದ್ಧತಿಗಳಿದೆ. ಅದಕ್ಕೆ ನಾವು ವಿಭೂತಿ ಹಾಕೊಂಡು ಬರ್ಬೋದು, ನಾವು ಹಾಕೋಬೇಡಿ ಅಂತ ಹೇಳೋಕ್ಕಾಗ್ತದ? ಆಗೋದಿಲ್ಲ. ಅದನ್ನು ಯಾರೋ ಒಬ್ಬರು ನಾಳೆ ವಿದ್ಯಾಸಂಸ್ಥೆಯವರು ಇದು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಅದು ರಾಜ್ಯ ಸರ್ಕಾರದಲ್ಲಿ ಆದರೆ ಅದು ಒಂದು ಸೀಮಿತವಾದಂಥ ಸರ್, ರಾಜ್ಯ ಸರ್ಕಾರನೇ ಕೆಲವೊಂದು ವಿಚಾರಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತದೆ ಅಂತ ಅನಿಸ್ತದೆ. ಯಾಕೆಂದರೆ ಇವತ್ತಿಗೆ ಏನು ರಾಜಣ್ಣ ಕೂಡ ಹೇಳಿದ್ದಾರೆ, ಏನು ಮೋದಿ ಅವರು ಮಾಸ್ ಲೀಡರ್ ಅಂತ ಹೇಳಿ. ಈ ಥರದ ಹೇಳಿಕೆಗಳು ಪಕ್ಷದಿಂದ ಬಂದಾಗ ವಿರೋಧ ಪಕ್ಷದವರಿಗೆ ಆಹಾರ ಆಗೋ ಸಾಧ್ಯತೆಗಳೇ ಜಾಸ್ತಿ. ರಾಜಣ್ಣ ಅವರು ಯಾವ ಕಾರಣಕ್ಕೆ ಏನೇನು ಹೇಳಿದ್ರು ಅವರ ಮಾತುಗಳಿಗೆ ನಾನು ಏನೋ ಮತ್ತೆ ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಯಾಕಂದರೆ ನೀವೇನೋ ಕೇಳಿರ್ತೀರ, ಅವ್ರೇನೋ ಹೇಳಿರ್ತಾರೆ, ಆಯಿತಾ? ಅದಕ್ಕೆ ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಮಾಸ್ ಲೀಡರ್ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಅದನ್ನು ನಾನು ಹೇಳ್ತೀನಿ. ರಾಜ್ಯಕ್ಕೆ ಅಂತ ಹೇಳಿದ್ರೆ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅದನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ತಾಯಿಮಕ್ಕ ಆಸ್ಪತ್ರೆ ಇದೆಯಾ? ಡಬಲ್ ಡ್ರಾಡ್ ಕೊಟ್ಟಿದ್ದೀರಾ? ಬಟ್ ಇವಾಗ ಎಷ್ಟು ಜನ ಇದ್ದಾರೆ ಎಕ್ಸಿಸ್ಟಿಂಗ್ ತಾಲೂಕಲ್ಲ? ಇಬ್ಬರು ಇದ್ದಾರಾ? ಡಬಲ್ ಡ್ರಾಡ್ ಇದೆ? ಇಬ್ಬರು ಆಪರೇಟರ್ ಇದ್ದಾರೆ, ಇಬ್ಬರು